ಮಾಯಾ ನಿನ್ನೆ ರಾತ್ರಿ ಏನೇನೋ ಹೇಳಿ ನನ್ನ ತಲೆ ಕೆಡ್ಸಿದ್ಯಾ. ಇಲ್ಲಿಗೆ ಬರೋದಕ್ಕೂ ಕೂಡ ಹೇಳಿದ್ಯಾ. ನಾನೀಗ ಇಲ್ಲಿಗೆ ಬಂದಿದ್ದೀನಿ, ಅದೇನು ಅಂತ ಹೇಳು. ದುರ್ಗಾ, ಎಲ್ಲದಕ್ಕೂ ಮೊದಲು ನಾನು ನಿನ್ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿಗೆ ಬಂದಿದ್ದಕ್ಕೆ. ನೇರವಾಗಿ ವಿಷಯಕ್ಕೆ ಬಾ. ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಅನಿಸ್ಬೋದು, ನಾನು ನಿನ್ನನ್ನು ದಾರಿ ತಪ್ಪಿಸ್ತಿದ್ದೀನಿ ಅಂತನೂ ಅನಿಸ್ಬೋದು. ಆದ್ರೆ ನೀನ್ ನನ್ನನ್ನು ನಂಬಲೇಬೇಕು. ನಾನು ಹೇಳೋದೆಲ್ಲ ಸತ್ಯ. ಮೊದಲು ವಿಷಯ ಏನು ಅಂತ ಹೇಳು ಮಾಯಾ. ದುರ್ಗಾ ಪ್ಲೀಸ್, ನನ್ನನ್ನು ಕೆಟ್ಟೋಳು ಅನ್ಕೊಂಡು ನನ್ನ ಮಾತನ್ನ ಕೇಳಬೇಡ. ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋದನ್ನೆಲ್ಲ ಕೇಳು. ನಾನಿಲ್ಲಿ ಯಾರ ಮೇಲೂ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿಲ್ಲ. ಪ್ಲಾನ್ ಮಾಡಿ ಯಾರನ್ನು ಸಿಕ್ಕಾಕಿಸ್ಬೇಕು ಅಂತಾನೂ ಅನ್ಕೊಂಡಿಲ್ಲ. ನಾನು ಹೇಳೋದನ್ನ ನೀನ್ ಸೀರಿಯಸ್ ಆಗಿ ಕೇಳಿದ್ರೆ ವಿಷಯದಲ್ಲಿರೋ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಒಗಟಿನ ತರ ಮಾತಾಡೋದ್ ಬಿಟ್ಟು ನೇರವಾಗಿ ವಿಷಯಕ್ಕೆ ಬಾ. ನನ್ನ ಜೀವಕ್ಕೆ ಅಪಾಯ ಇದೆ. ಏನು? ನಿನ್ ಜೀವಕ್ಕೆ ಅಪಾಯ ಇದೆಯಾ? ಹೌದು ದುರ್ಗಾ, ಹೌದು. ಶಿಲ್ ಕಿಲ್ ಮೀ. ಅವಳು ನನ್ನನ್ನು ಸಾಯಿಸ್ಬಿಡ್ತಾಳೆ. ಯಾರು ನಿನ್ನನ್ನು ಸಾಯಿಸೋದು? ಅಲ್ಲ, ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ನಾನು ಮಾಳಿಕ ಬಗ್ಗೆ ಹೇಳ್ತಾ ಇದ್ದೀನಿ. ಏನು? ಮಾಳ್ವಿಕಾ ಮೇಡಮ್ ಬಗ್ಗೆನಾ? ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಕಾಮಾಗಿರು. ಸಡನ್ ಆಗಿ ಯಾವುದೇ ಡಿಸಿಷನ್ಗೆ ಬರಬೇಡ. ಸರಿ, ಅದೇನು ಅಂತ ಹೇಳು. ಮಾಳ್ವಿಕಾ ಮನುಷ್ಯಳೇ ಅಲ್ಲ, ಶಿ ಇಸ್ ದ ಮಾನ್ಸ್ಟರ್. ಏನ್ ಹೇಳ್ತಿದ್ಯಾ ನೀನು? ಅಸಲಿ ರೂಪನೇ ಬೇರೆ ಇದೆ. ಎಲ್ರೂ ಕಣ್ಣಿಗೆ ಅವಳು ದೇವತೆ ತರ ಕಾಣಿಸ್ತಾಳಲ್ವಾ? ಅವಳು ದೇವತೆ ಅಲ್ಲ, ರಾಕ್ಷಸಿ. ಅಂಬಿಕನ್ ಸಾವಿಗೆ ಕಾರಣ ಯಾರು ಗೊತ್ತಾ? ಅದೇ ಮಾಳಿಕಾ. ಅಂಬಿಕಂಗೆ ಫೈರ್ ಆಕ್ಸಿಡೆಂಟ್ ಆಯ್ತಲ್ಲ, ಅದನ್ನ ಮಾಡಿಸಿದ್ದು ನಾನಲ್ಲ, ಅದೇ ಮಾಳ್ವಿಕಾ. ಇಷ್ಟು ದಿನ ನನಗೆ ಸತ್ಯನೇ ಗೊತ್ತಿರ್ಲಿಲ್ಲ. ಸುಳ್ಳು. ನಾನ್ ನಿನ್ನ ನಂಬಲ್ಲ. ಅಂಬಿಕಾವ್ರನ್ನ ಸಾಯಿಸಿದ್ದು ನೀನೇ ಅಂತ ಅವರೇ ನನ್ನ ಹತ್ರ ಹೇಳಿದ್ದಾರೆ. ಇವಾಗ ನೋಡಿದ್ರೆ ಬೇರೆಯವ್ರ ಮೇಲೆ ಗೂಬೆ ಕುರ್ಸಕ್ ನೋಡ್ತಿದ್ಯಾ? ಅಯ್ಯೋ ದುರ್ಗಾ, ಇಲ್ಲ. ಅಂಬಿಕನ ಸಾಯಿಸಿದ್ದು ಮಾಳ್ವಿಕಾ. ಅಂಬಿಕನ ಸಾಯಿಸಿದ್ದು ಮಾಳ್ವಿಕಾ. ಮಾಳ್ವಿಕಾ ನನ್ನನ್ನ ದಾಳವಾಗಿ ಉಪಯೋಗಿಸ್ಕೊಂಡಿದ್ದಾಳೆ. ಪ್ಲೀಸ್ ದುರ್ಗಾ, ನನ್ನ ನಂಬು. ಆ ಮಾಳ್ವಿಕಾ ನಾವ್ ಅನ್ಕೊಂಡಿರೋ ಹಾಗೆ ಮನುಷ್ಯಳೇ ಅಲ್ಲ. ಅವಳು ಜೀವಂತವಾಗಿರೋ ಪಿಶಾಚಿ. ನನ್ನ ಮೇಲೆ ವಶೀಕರಣ ಮಾಡಿದ್ಲು. ಅವಳು ಪಿಶಾಚಿಯಾಗಿ ಬದಲಾಗದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಅವಳು ಜನರ ಪ್ರಾಣನ ತನ್ನ ಶಕ್ತಿಗೋಸ್ಕರ ಯೂಸ್ ಮಾಡ್ಕೋತಾಳೆ. ಮನೇಲಿ ನಡೀತಿರೋ ವಿಚಿತ್ರಕ್ಕೆಲ್ಲ ಅವಳೇ ಕಾರಣ. ನಿನ್ ಕೊರಳಲ್ಲಿರೋ ತಾಳಿ ಕಿತ್ತಿದ್ದು ನಾನಲ್ಲ. ನನ್ನನ್ನ ಹಿಪ್ನಟೈಸ್ ಮಾಡಿ ಆ ತಾಳಿನ ಕೀಳೋ ಹಾಗೆ ಮಾಡಿದ್ದು ಆ ಮಾಳ್ವಿಕನೇ. ಆ ತಾಳಿನ ಇಟ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ನಿನ್ ರೂಮಲ್ಲಿ ಬೆಂಕಿ ಬಿದ್ದಿದ್ದು, ದಮ್ಮು ಕೈ ಮುರಿದಿದ್ದು, ಇನ್ನು ಮನೇಲಿ ಏನೇನೋ ನಡೀತಾ ಇರೋದೆಲ್ಲ ಇದಕ್ಕೆ. ಅವಳ ಅಸಲಿ ರೂಪ ಗೊತ್ತಾಗಿದ ತಕ್ಷಣ ಮನೆಯಿಂದ ಓಡೋಗೋಣ ಅಂತ ಕಾರಲ್ಲಿ ಹೋದೆ. 2 ಅವರು ಡ್ರೈವ್ ಮಾಡಿದ್ದೀನಿ. ಆಮೇಲೆ ಕೆಳಗಿಳಿದು ನೋಡಿದ್ರೆ ಎಲ್ಲಿಂದ ಹೊರಟೋ ಅಲ್ಲಿಗೆ ಬಂದಿದ್ದೀನಿ. ಅಂದ್ರೆ ನಮ್ಮನೆ ಗೇಟ್ ಕೂಡ ದಾಟಿಲ್ಲ. ಅವಳು ಮಾಯದ ಗೆರೆಯಿಂದ ಹೊರಗಡೆ ಬರೋದಕ್ಕೆ ಆಗ್ಲಿಲ್ಲ. ನನ್ ಜೀವಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾಳೆ. ಅವಳು ನನ್ನನ್ ಮಾತ್ರ ಸಾಯಿಸ್ತಿಲ್ಲ ದುರ್ಗಾ, ಅಂಬಿಕನ ಸಾಯಿಸಿದ್ದು ಅವಳೆ. ಮುಂದಿನ ಗುರಿ ನೀನು ಮತ್ತೆ ಹಿತ.
ಮಾಯಾ, ಮಾಡ್ಬೇಕವ್ರು ಆ ಮನೆ ದೇವತೆ ಅಲ್ವಾ? ಅವ್ರ ಮಡ್ಲಲ್ಲಿ ಪ್ರೀತಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೇಳ್ತಿರೋದ್ನ ಕೇಳಿದ್ರೆ ಅಲ್ಲಿ ಮೃತ್ಯು ಇದೆ ಅಂತ ಅನ್ಸ್ತಿದೆ. ಆದ್ರೆ ಅವ್ರ ಅಂಬಿಕಾರ್ನ ಯಾಕೆ ಸಾಯಿಸಿದ್ರು? ಅವ್ರ ಉದ್ದೇಶ ಆದ್ರೂ ಏನು? ಅವಳ ಉದ್ದೇಶ ಏನು ಅಂತ ಯಾರಿಗ್ ಗೊತ್ತು? ಅವಳಿಗೆ ಬೇಕಾಗಿರೋದು ಅಧಿಕಾರ ಮತ್ತೆ ರಕ್ತ ಅಷ್ಟೇ. ಸರಿ, ನಾನು ನಿನ್ನ ನಂಬ್ತೀನಿ. ಥ್ಯಾಂಕ್ ಯು ದುರ್ಗಾ. ಮೊದ್ಲು ಈ ವಿಷಯನ ಶರತಿಗೆ ಹೇಳೋಣ. ಅವಳು ಮುಖವಾಡ ಕಳ್ಸೋದಕ್ಕೆ ನಾವೇನಾದ್ರೂ ಪ್ಲಾನ್ ಮಾಡ್ಬೇಕು. ಪ್ಲಾನ್ ಈಗಾಗಲೇ ರೆಡಿ ಇದೆ ಮಾಯಾ. ಈ ಸತ್ಯ ಇಲ್ಲಿಂದ ಕೆಳಗಿಳಿಯಲ್ಲ. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನೇ ಇಲ್ಲ ಅಂದ್ಮೇಲೆ ಈ ವಿಷಯ ಬೇರೆ ಯಾರು ಗೊತ್ತಾಗತ್ತೆ? ಏನ್ ಮಾಯಾ, ನನ್ನ ಕೋಟೆಲ್ ನಿಂತು ನನಗೆ ಸಮಾಧಿ ಕಟ್ಟೋ ಪ್ಲಾನ್ ಮಾಡ್ತಾ ಇದ್ಯಾ? ಸಾರಿ ಮೇಡಮ್, ಸಾರಿ, ತಪ್ಪಾಗ್ಬಿಡ್ತು, ತಪ್ಪು ಮಾಡ್ಬಿಟ್ಟೆ ನಾನು. ಸಾರಿ ಮೇಡಮ್, ಸಾರಿ ಮೇಡಮ್, ಸಾರಿ ಸಾರಿ. 1000 ವರ್ಷದ ರಹಸ್ಯನ ಈ ಬೆಟ್ಟದ ತುದಿಲ್ ನಿಂತು ಬರೀ ಗಾಳಿಗೆ ಹೇಳ್ಬಿಟ್ಟಿಯಲ್ಲ ಮಾಯಾ. ಮಣ್ತಿನ ಕೆಲಸ ಮಾಡ್ಬಿಟ್ಟೆ. ಸಾರಿ ಸಾರಿ ಮೇಡಮ್, ಪ್ಲೀಸ್ ಕ್ಷಮಿಸ್ಬಿಡಿ ನನ್ನನ್ನ. ಪಾಪ, ನೀನ್ ಯಾರನ್ನ ನಂಬಿ ಸತ್ಯ ಹೇಳ್ಬೇಕು ಅಂತ ಇಲ್ಲಿಗೆ ಬಂದ್ಯೋ ಅವಳು ಮನೇಲಿದ್ದಾಳೆ. ಈಗ ನಿನ್ ಮುಂದೆ ಇರೋದು ದುರ್ಗನ್ ರೂಪದಲ್ಲಿರೋ ಮಾಳ್ವಿಕಾ ಅಂತ ನಿನಗ್ ಸತ್ಯ ಗೊತ್ತಾಗೋ ಅಷ್ಟ್ರಲ್ಲೇ ಸೋ ಸಾರಿ, ನಿನ್ನ ಆಯುಸ್ಸೆ ಮುಗ್ದು ಹೋಗ್ತಾ ಇದೆಯಲ್ಲ ಮಾಯಾ. ಮಾಯಾ, ನಿನ್ನ ನಾನು ಕ್ಷಮಿಸ್ಬೇಕಾ? ನಿನ್ನ ಸುತ್ಸಿ ಮತ್ತೆ ಅದೇ ಜಾಗಕ್ಕೆ ತಂದಾಗ್ಲೇ ನಿನಗೆ ನಾನು ಕೊಟ್ಟ ಎಚ್ಚರಿಕೆ ಅರ್ಥ ಆಗಬೇಕಾಗಿತ್ತು. 1 ಸಲ ಅಲ್ಲ ಮಾಯಾ, 3 ಸಲ ನಾನು ನಿನಗೆ ಜೀವದಾನ ಮಾಡಿದ್ದೀನಿ. ಆದ್ರೆ ನೀನು ಅದ್ರ ಬೆಲೆನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಮೇಡಮ್ ಪ್ಲೀಸ್ ಮೇಡಮ್, ತಪ್ಪಾಯ್ತು ಮೇಡಮ್, ಪ್ಲೀಸ್ ಫಾರ್ಗಿವ್ ಮೀ. ಬಿಟ್ಬಿಡಿ ಮೇಡಮ್ ಪ್ಲೀಸ್. ನಿನಗೆ ಸಾವು ಅಂದ್ರೆ ಅಷ್ಟು ಪ್ರೀತಿನ ಮಾಯಾ? ಅದಕ್ಕೆ ನೀ ನನ್ನ ವಿರುದ್ಧ ಹೋದೆ ಅಲ್ವಾ? ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಆದ್ರೆ ಇವತ್ತು ನೀನು ಆ ಮಿತಿನ ಮೀರ್ಬಿಟ್ಟೆ ಮಾಯಾ. ಮೇಡಮ್ ಪ್ಲೀಸ್ ಮೇಡಮ್, ನನ್ ಯಾರಿಗೂ ಹೇಳಲ್ಲ ಮೇಡಮ್, ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಪ್ಲೀಸ್ ಮ್ಯಾಮ್.